ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಮತ್ತೊಂದು ನೇಮಕಾತಿಯಾದ ಆನೆ ಕಾವಡಿಗ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೂ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಆನೆ ಕಾವಡಿಗ ಹುದ್ದೆಗಳು ಅವು ಮೈಸೂರು, ಚಾಮರಾಜನಗರ, ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿವೆ. ಮೊದಲನೆಯದಾಗಿ ಮೈಸೂರು ವಿಭಾಗದಲ್ಲಿ ಒಟ್ಟು 26 ಹುದ್ದೆಗಳು ಪ್ಲಸ್ 1 ಹಿಂಬಾಕಿ ಹುದ್ದೆಗಳಾಗಿವೆ. ಇದರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೆಟಗರಿ 1 ಅಭ್ಯರ್ಥಿಗೆ 1 ಹುದ್ದೆ, ಇದು ಹಿಂಬಾಕಿ ಹುದ್ದೆಯಾಗಿದೆ. ಮತ್ತು ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರು ಒಳಗೆ 26 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 13 ಹುದ್ದೆಗಳು, ಪರಿಶಿಷ್ಟ ಜಾತಿ ಎ ಅಭ್ಯರ್ಥಿಗೆ 2 ಹುದ್ದೆ, ಪರಿಶಿಷ್ಟ ಜಾತಿ ಬಿ ಅಭ್ಯರ್ಥಿಗೆ 1 ಹುದ್ದೆ, ಪರಿಶಿಷ್ಟ ಜಾತಿ ಸಿ ಅಭ್ಯರ್ಥಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ ಯಾವುದೇ ರೀತಿಯ ಹುದ್ದೆಗಳಿಲ್ಲ. ಇನ್ನು ಪ್ರವರ್ಗ 1 ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 2A ಅಭ್ಯರ್ಥಿಗೆ 5 ಹುದ್ದೆ, ಪ್ರವರ್ಗ 2B ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 3A ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 3B ಅಭ್ಯರ್ಥಿಗೆ 1 ಹುದ್ದೆ, ಒಟ್ಟು 26 ಹುದ್ದೆಗಳು ಖಾಲಿ ಇವೆ. ಇನ್ನು ಮುಂದಿನದಾಗಿ ಮಡಿಕೇರಿ ವಿಭಾಗದಲ್ಲಿ 10 ಹುದ್ದೆಗಳು ಪ್ಲಸ್ 1 ಹಿಂಬಾಕಿ ಹುದ್ದೆ ಆಗಿದೆ. ಒಟ್ಟು 11 ಹುದ್ದೆಗಳು ಖಾಲಿ ಇವೆ. ಕೊಡಗು ವೃತ್ತದಲ್ಲಿ 3B ಅಭ್ಯರ್ಥಿಗೆ 1 ಹುದ್ದೆ, ಇದು ಹಿಂಬಾಕಿ ಹುದ್ದೆಯಾಗಿದೆ. ಇನ್ನು ಮಡಿಕೇರಿ ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 5 ಹುದ್ದೆಗಳು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ. ಪ್ರವರ್ಗ 1 ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 2A ಅಭ್ಯರ್ಥಿಗೆ 2 ಹುದ್ದೆ, ಪ್ರವರ್ಗ 2B ಅಭ್ಯರ್ಥಿಗೆ 1 ಹುದ್ದೆ. ಇನ್ನು ಪ್ರವರ್ಗ 3A ಮತ್ತು 3B ಅಭ್ಯರ್ಥಿಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ. ಒಟ್ಟು 10 ಹುದ್ದೆಗಳು ಖಾಲಿ ಇವೆ. ಇನ್ನು ಚಾಮರಾಜನಗರ ವೃತ್ತದಲ್ಲಿ ಒಟ್ಟು 9 ಹುದ್ದೆಗಳು ಖಾಲಿ ಇವೆ. ಚಾಮರಾಜನಗರ ವೃತ್ತದಲ್ಲಿ ಕೆಟಗರಿ 1 ಅಭ್ಯರ್ಥಿಗೆ 1 ಹುದ್ದೆ, SC ಅಭ್ಯರ್ಥಿಗೆ 1 ಹುದ್ದೆ, GM ಅಭ್ಯರ್ಥಿಗೆ 1 ಹುದ್ದೆ, ಒಟ್ಟು 3 ಹಿಂಬಾಕಿ ಹುದ್ದೆಗಳಾಗಿವೆ. ಇನ್ನು ಬಂಡೀಪುರ ಹುಲಿ ರಕ್ಷಣಾ ಪ್ರದೇಶದಲ್ಲಿ 6 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 3 ಹುದ್ದೆಗಳು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿಯಲ್ಲ. ಪ್ರವರ್ಗ 1 ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 2A ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 2B, ಪ್ರವರ್ಗ 3A 3Bಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ. ಒಟ್ಟು 6 ಹುದ್ದೆಗಳು ಖಾಲಿ ಇವೆ. ಇನ್ನು ಮುಂದಿನದಾಗಿ ಶಿವಮೊಗ್ಗ ವೃತ್ತ. ಶಿವಮೊಗ್ಗ ವೃತ್ತದಲ್ಲಿ ಒಟ್ಟು 9 ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗ ವನ್ಯಜೀವಿ ವಿಭಾಗದಲ್ಲಿ 9 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 4 ಹುದ್ದೆಗಳು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ. ಪ್ರವರ್ಗ 1 ಅಭ್ಯರ್ಥಿಗೆ 1 ಹುದ್ದೆ, ಪ್ರವರ್ಗ 2A ಅಭ್ಯರ್ಥಿಗೆ 2 ಹುದ್ದೆಗಳು, ಪ್ರವರ್ಗ 2B ಅಭ್ಯರ್ಥಿಗೆ 1 ಹುದ್ದೆ, ಹಾಗೂ ಪ್ರವರ್ಗ 3A ಮತ್ತು 3B ಅಭ್ಯರ್ಥಿಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ. ಒಟ್ಟು 9 ಹುದ್ದೆಗಳು ಖಾಲಿ ಇವೆ. ಇನ್ನು ಮುಂದಿನದಾಗಿ ಅರ್ಜಿ ಪ್ರಾರಂಭ ದಿನಾಂಕ ನೋಡಿದರೆ 5/8/2026 ಈಗ ಅರ್ಜಿ ಪ್ರಾರಂಭ ಆಗಿದೆ. ಇನ್ನು ಅರ್ಜಿಯ ಕೊನೆಯ ದಿನಾಂಕ ನೋಡಿದರೆ 3/9/2026 ಅರ್ಜಿಯ ಕೊನೆಯ ದಿನಾಂಕ ಆಗಿದೆ. ಇನ್ನು ಆನೆ ಕಾವಾಡಿಗ ಹುದ್ದೆಗೆ ವೇತನ ಶ್ರೇಣಿಯ ನೋಡಿದರೆ 29,600 ರೂಪಾಯಿಯಿಂದ ಹಿಡಿದು 52,800 ರೂಪಾಯಿವರೆಗೆ ಪ್ರತಿ ತಿಂಗಳು ವೇತನ ನೀಡ್ತಾರೆ. ವಿದ್ಯಾರ್ಥಿ ನೋಡೋದಾದರೆ ಆನೆ ನಿರ್ವಹಣೆಯಲ್ಲಿ ಅನುಭವವನ್ನು ಹೊಂದಿರಬೇಕು, ಇದು ಕಡ್ಡಾಯ ಅಂತ ಹೇಳಿದರೆ. ಇನ್ನು ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗೆ 35 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗೆ 38 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗೆ 40 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಯೂ ಕೂಡ
ವಯೋಮಿತಿಯನ್ನು ಸಡಿಲಿಕೆಯನ್ನು ನೀಡಿದ್ದಾರೆ. ಆಯ್ಕೆ ವಿಧಾನ ನೋಡಿದ್ರೆ, ಸಂದರ್ಶನದಲ್ಲಿ ಹಾಜರಾದ ಅಭ್ಯರ್ಥಿಯು ಕನ್ನಡ ಭಾಷೆಯಲ್ಲಿ ಮಾತನಾಡುವ ಮತ್ತು ಅರ್ಥೈಸಿಕೊಳ್ಳುವ ಸಾಮರ್ಥ್ಯದ ಬಗ್ಗೆ ಮತ್ತು ಆಣೆಯ ನಿರ್ವಹಣೆ ಅನುಭವ ಸಾಮರ್ಥ್ಯದ ಬಗ್ಗೆ ಗರಿಷ್ಠ 100 ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ. 100 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿರುತ್ತೀರ ಅಂತ ಅದರ ಮೇಲೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿಯನ್ನು ಪೂರ್ಣಗೊಳಿಸ್ತಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ, ಇದಕ್ಕೆ ಯಾವುದೇ ರೀತಿಯ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ, ಆಫ್ಲೈನ್ ಇರುತ್ತೆ. ಅರಣ್ಯ ಇಲಾಖೆ ವೆಬ್ಸೈಟಲ್ಲಿ PDF ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಫಾರ್ಮನ್ನು ಫಿಲ್ ಮಾಡಿ ನೀವು ಯಾವ ವೃತ್ತಕ್ಕೆ ಅಪ್ಲೈನ ಮಾಡ್ತೀರಾ ಆ ವೃತ್ತದ ಅರಣ್ಯ ಭವನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಳ ಜೊತೆಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.